May I come in? ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ನಾವು ದಕ್ಷಿಣ ತಿರುಪತಿಯಿಂದ ಆ ವಾಟರ್ ಹರಿತಾ ಇರುತ್ತಲ್ಲ, ನೀರು ಹರಿತಾ ಇರುತ್ತಲ್ಲ, ಆ ಏರಿಯಾಗೆ ಹೋಗ್ತಾ ಇರೋದು, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಹಿಂಗೆ ದಕ್ಷಿಣ ತಿರುಪತಿಯಿಂದ ಇಳ್ದು ಈ ಗೇಟಿಂದ ಆಚೆ ಹೋಗಿ ಮತ್ತೆ ಅಲ್ಲಿ ಡೌನ್ಗೆ ಒಂದು ರೋಡ್ ಹೋಗುತ್ತೆ, ಅದು ಆ್ಯಡ್ ಆಗುತ್ತೆ ನೋಡಿ. ಮತ್ತು ಲಾಸ್ಟ್ ವಿಡಿಯೋ ಒಳ್ಳೆ ರೀಚ್ ಆಗಿದೆ. ಈ ಥರ ತಾರ್ ವೀಡಿಯೋಸ್ ಇನ್ಮೇಲೆ ಸ್ವಲ್ಪ ಈ ಥರ ವೀಡಿಯೋಸ್ ಹಾಕ್ತೀನಿ, ರೀಚ್ ಆಗ್ತದೆ, ಚೆನ್ನಾಗಿ ಅಂದರೆ ರೆಸ್ಪಾನ್ಸ್ ಇದೆ. ಹಂಗೆ ಈ ವಿಡಿಯೋಗೂ ಹಂಗೆ ಸಪೋರ್ಟ್ ಮಾಡಿ. ಮತ್ತು ಹಂಗೆ ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತು ಹಂಗೆ ನೋಡಿ ಕಂಟಿನ್ಯೂ ಆಗುತ್ತೆ. ಇದು ಫಸ್ಟು ಒಂದು ಮೇಲುಗಡೆ ನಾವು ವ್ಯೂ ತೋರಿಸ್ತೀನಿ ಅಂತ ಹೇಳಿದೆ ನೋಡಿ, ಅದು ಬರುತ್ತೆ ನೋಡಿ, ಅದು ನೋಡಿ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮ್, ನಾನು ಹೇಳಿದ್ನಲ್ಲ ಈ ವ್ಯೂ ನೋಡ್ಕೊಂಡೆ ಅಂದರೆ ಇದು ಫೋಟೋ ಒಂದು ತೋರಿಸ್ದೆ. ನಾನು 3 years 4 years ಬ್ಯಾಕ್ ಮುಂಚೆ ಈ ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಈ ಫೋಟೋ ಹಿಡಿದೆ. ಅದು ನೋಡಿದ ತಕ್ಷಣವೇ ನಾವು ಇಲ್ಲಿ ಹೋಗೋಣ ಅಂತ ಹಂಗೆ ಬಂದಿದ್ದು. ಮತ್ತು ಹಂಗೆ ಇದು ಡೌನ್ ಇಳಿದ್ಬಿಟ್ಟು ಆ ವಾಟರ್ ಕ್ರಾಸಿಂಗ್ ಅಂದರೆ ಬ್ರಿಡ್ಜ್ ಎಲ್ಲ ಇರುತ್ತೆ. ಆ ಬ್ರಿಡ್ಜ್ ಆದಮೇಲೆ ಒಂದು ಚಿಕ್ಕ ಆಫ್ ರೋಡಿಂಗ್, ಆಮೇಲೆ ಅಲ್ಲಿ ನೀರು ಹರಿಯೋ ಹತ್ರ ಹೋಗ್ತಿರಲ್ಲ, ಅದು ಹಿಂಗೆ ಹೋಗೋದು ರೋಡು. ಏನಿಲ್ಲ, ದಕ್ಷಿಣ ತಿರುಪತಿಯಿಂದ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇಳಿಯೋವಾಗ ಒಂದು ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ, ಡೌನ್ಗೆ ಒಂದು ಹೋಗುತ್ತೆ. ಆ ಡೌನ್ಗೆ ಹೋದರೆ ಈ ರೋಡ್ ಬರುತ್ತೆ. ಈ ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಆ ನೀರೇನು ಚೆನ್ನಾಗಿಲ್ಲ ಅಷ್ಟು, ಬಟ್ ಸುಮ್ಮನೆ ಹೋಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ನೀರು ಹರಿತಾ ಇರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗೋ ದಾರಿ ಹಿಂಗೆ. ಈ ಕಡೆನೂ ತುಂಬ ಗಾಡಿಗಳು ಓಡಾಡ್ತಾ ಇತ್ತು, ಬರ್ತಾಯಿತ್ತು. ಮತ್ತು ನಾವು ಅಲ್ಲಿ ಹೋದ್ರಲ್ಲ ನೀರು ಹರಿಯೋ ಜಾಗದಲ್ಲಿ, ಅಲ್ಲೂ ತುಂಬ ಜನ ಹೋಗ್ತಾರೆ ಬರ್ತಾರೆ. ಬಟ್ ಅದು ಸ್ವಲ್ಪ ಅನ್ಸೇಫ್ ಏರಿಯಾ ಥರನೇ ಇತ್ತು. ಬಟ್ ಹುಡುಗರೇ ಹೋಗಿದ್ದಕ್ಕೆ ಪರವಾಗಿಲ್ಲ. ಅಂದರೆ ಇನ್ನೂ ಜನ ಕಪಲ್ಸು ಆ ಥರ ಎಲ್ಲ ಬಂದರು. ಬಟ್ ನಾವು ಅದನ್ನ ಕೇರ್ ಮಾಡಿದ್ವಿ. ನಾವು ಏನಕ್ಕೆ ಬಂದಿದ್ವಿ ಅದಕ್ಕೆ ಮಾತ್ರ ನೋಡಿಕೊಂಡು ನಮ್ಮ ಪಾಡಿಗೆ ನಾವು ಹೋದ್ರಿ. ಬಟ್ ಇಲ್ಲೊಂದು ನೆಕ್ಸ್ಟ್ ನೋಡಿ, ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜಲ್ಲಿ ಕೆಳಗಡೆ ಹೋಗ್ತಾ ಇರೋ ನೀರೇ ಅಲ್ಲೂ ಬರ್ತಾ ಇರುತ್ತೆ. ಅಲ್ಲಿಂದನೇ ಈ ಬ್ರಿಡ್ಜ್ ಕೆಳಗಡೆ. ಮತ್ತು ಹಿಂಗೆ ಇದು ಎಲ್ಲಿಗೋಗುತ್ತೋ ಗೊತ್ತಿಲ್ಲ. ಬಟ್ ಈ ವ್ಯೂ ನೋಡ್ಬಿಟ್ಟೆ ಬಂದಿದ್ದೀವಿ ಜಾಗ ಕೊಟ್ಟಿನಲ್ಲಿ ನಾವು. ಅದಾದಮೇಲೆ ಅಲ್ಲಿ ರೋಡ್ ಚೆನ್ನಾಗೈತೆ, ಅಲ್ಲಿ ಹೋಗೋಣ ಅಂತ ಹಿಂಗೆ ಬಂದ್ರಿ. ನೋಡಿ, ಇದೇ ಬ್ರಿಡ್ಜು. ಆ ಕಡೆಯಿಂದ ನೀರು ಹರಿತಾ ಇರುತ್ತೆ, ಈ ಕಡೆ ಹೋಗುತ್ತೆ. ಈ ಕಡೆ ಎಲ್ಲೋಗುತ್ತೋ ಗೊತ್ತಿಲ್ಲ. ಬಟ್ ಈ ಕಡೆನೂ ಕೆಳಗಡೆ ಇಳಿಬೋದಾಗಿತ್ತು, ನಾವು ಇಲ್ಲಿ ಇಳಿದಿಲ್ಲ. ನಾವು ಹಂಗೆ ಆಫ್ ರೋಡಿಂಗ್ ಇರೋ ಜಾಗಕ್ಕೆ ಹೋದ್ರಿ. ಇನ್ನೊಂದು ಸ್ವಲ್ಪ ಮುಂದೆ ರೈಟ್ ಸೈಡಲ್ಲಿ ಇರುತ್ತೆ, ನೋಡ್ಕೊಳ್ಳಿ, ಹಂಗೆ ತೋರಿಸ್ತೀನಿ. ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಎಲ್ಲ ಮೀನ್ಸ್ ತಮಿಳ್ನಾಡಲ್ಲೆಲ್ಲ ಹಂಗೆ ಇರುತ್ತಲ್ವಾ, ಈ ಕಡೆ ಆ ಕಡೆ ಬೆಳೆ ಬೆಳೆಸ್ತಾ ಇರ್ತಾರೆ. ಸೆಂಟ್ರಲ್ ರೋಡು ಸಖತ್ತಾಗೈತೆ, ರೋಡ್ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದಾದ್ಮೇಲೆ ಹಂಗೆ ನೋಡಿ ಅಲ್ಲಿ ವಾಟರ್ ಹರಿಯೋದು. ನಾವು ದಕ್ಷಿಣ ತಿರುಪತಿ ಹತ್ರ ಈ ಥರ ಒಂದು ಪ್ಲೇಸ್ ಇದೆ. ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಬಂದ್ರಿ. ಹೆಂಗ ತಾರ್ ತೊಗೊಂಡೋದಕ್ಕೆ ಆಫ್ ರೋಡಿಂಗ್ ಎಲ್ಲ ಚೆನ್ನಾಗಿತ್ತು. ಅದೇ ತಾರು, ಇದೇ ನೀರು. ಟೈಮಿಂಗ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟೆ. ನಮ್ಮ ರಾಹುಲ್ ವೀಡಿಯೋ ಎಲ್ಲ ಮಾಡ್ಕೊಂಡು ನಮಗೋಸ್ಕರ. ತುಂಬ ಚೆನ್ನಾಗಿತ್ತು ಜಾಗ ಮಾತ್ರ. ಅಲ್ಲೇನೋ ಫಾರ್ಮ್ ಹೌಸ್ ಥರ ಐತೆ, ಬಟ್ ಅದು ಮೇಲೆ ಐತೆ. ಫಾರ್ಮ್ ಹೌಸ್ ಅಲ್ಲ, ಗೆಸ್ಟ್ ಸ್ಟೇ ಸಮಥಿಂಗ್ ರೆಸಾರ್ಟ್ ಥರ. ತಪ್ಪನಾ? May I come in? ಫ್ಯಾಮ್, ನಾವು ಅಲ್ಲಿಂದ ಆ ಪ್ಲೇಸಿಂದ ರಿಟರ್ನ್ ಹೋಗ್ತಾ ಇರೋದು. ಇದೇ ರೋಡಲ್ಲಿ ನಾವು ಬಂದಿದ್ದು. ನೋಡಿ ಈ ರೋಡ್ ಹೆಂಗಿದೆ ಅಂತ. ಬಟ್ ಅಷ್ಟು ಆಫ್ ರೋಡ್ ಅಂತೆಲ್ಲ ಇಲ್ಲ, ನಾರ್ಮಲಾಗಿ ಒಂದು ಆಫ್ ರೋಡ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಇದು 4x4 ಎಲ್ಲ ಯೂಸ್ ಮಾಡಿಲ್ಲ, ಜಸ್ಟ್ ನಾರ್ಮಲಾಗಿ ಹಂಗೆ ಹೋಗಿ ಹಂಗೆ ಬಂದ್ರಿ. ಇದು ನೋಡಿ, ಈ ಕಡೆ ರೈಟ್ ಸೈಡಲ್ಲಿ ಕಾಲುವೆ ಥರ ಹೋಗ್ತಾ ಇದೆ, ಲೆಫ್ಟ್ ಸೈಡಲ್ಲಿ ವ್ಯವಸಾಯ ಮಾಡೋದು ಜಾಗ ಎಲ್ಲ ಇದೆ. ಬಟ್ ಇಲ್ಲಿ ವ್ಯವಸಾಯ ಮಾಡಿಲ್ಲ ಇವಾಗ, ಏನು ಸದ್ಯಕ್ಕಿಲ್ಲ. ಅದರ ಪಕ್ಕದಲ್ಲಿ ನೀರು ಕೂಡ ಹೋಗ್ತಾ ಇರುತ್ತೆ ಸ್ವಲ್ಪ ಲೆಫ್ಟ್ ಸೈಡಲ್ಲಿ, ಇನ್ನೂ ಸ್ವಲ್ಪ ಆ ಕಡೆಗೆ. ಅದು ಮುಂದೆ ರೋಡ್ಗೆ ಹೋಗ್ತಾ ಕಾಣಿಸುತ್ತೆ. ಮತ್ತು ನಮ್ಮ ಥರನೇ ಇಲ್ಲಿ ಎಂಜಾಯ್ ಮಾಡೋಕ್ಕೆ ಅಂತ 2 ಕಾರಲ್ಲಿ ಇಂಡಿಯನ್ ಆಯಿಲ್
ಯಾರೋ ತಮಿಳ್ನಾಡಲ್ಲಿ ಇಂಡಿಯನ್ ಆಯಿಲಲ್ಲಿ ಕೆಲಸ ಮಾಡೋರ್ನೆಲ್ಲ ಕರ್ಕೊಂಬಂದು ಪಾರ್ಟಿ ಮಾಡ್ತಾಯಿದ್ರು. ಅಂದರೆ ಅಡುಗೆ ಮಾಡಿ ಸ್ವಲ್ಪ ಹಂಗೆ ಎಂಜಾಯ್ ಮಾಡ್ಕೊಂಡು ಹಾಡೆಲ್ಲ ಹಾಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅದೇ ಅವ್ರದ್ದೇ ಕಾರ್ ಮುಂದೆಗಡೆ ನೋಡಿ, ಮುಂದೆಗಡೆ 2 ಕಾರ್ ಇದೆ. ಅಲ್ಲೇ ಕೆಳಗಡೆ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಾಂಗೆಲ್ಲ ಹಾಕ್ಕೊಂಡಿದ್ರು. ಈ ಒಂದೇ ಕಾರ್ ಐತೆ, ಇನ್ನೊಂದು ಕಾರ್ ಇತ್ತು ಅವಾಗೆ ನಾವು ಈ ಕಡೆಗೆ ಹೋಗ್ತಾ ಇರೋವಾಗ. ನಾವು ಹಂಗೆ ಎಲ್ಲ ನೋಡಿಕೊಂಡು ಅಲ್ಲೂ ಸ್ವಲ್ಪ ಕುತ್ಕೊಂಡು ಆಟ ಆಡ್ಕೊಂಡು ಇದ್ಬಿಟ್ಟು ಆಮೇಲೆ ಹಂಗೆ ಬರ್ತಾ ಇದ್ದೀವಿ ರಿಟರ್ನು. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು ತಾರಲ್ಲಿ. ಮತ್ತು ಹಂಗೆ ನೆಕ್ಸ್ಟ್ ವಿಡಿಯೋನು ಇದರದ್ದೇ ಕಂಟಿನ್ಯೂಷನ್ ಸ್ವಲ್ಪ ಬರುತ್ತೆ, ಅದನ್ನು ಸ್ವಲ್ಪ ನೋಡಿ ಲೈಕ್ ಶೇರ್ ಎಲ್ಲ ಮಾಡಿಬಿಡಿ. ಯಾಕಂದರೆ ಹಂಗೆ ಲಾಸ್ಟ್ ವಿಡಿಯೋ ನಾನು ಹಾಕಿದ ತಕ್ಷಣ ಒಂದು ಸ್ವಲ್ಪದಕ್ಕೆ ಒಳ್ಳೆ ವ್ಯೂಸ್ ಬಂತು. ಬಟ್ ಹಂಗೆ ಈ ವಿಡಿಯೋಗೂ ಸಪೋರ್ಟ್ ಮಾಡಿ, ಇನ್ನು ಬರೋ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ. ಈ ವಿಡಿಯೋಸ್ಗಂತ ಮಾತ್ರ ಅಲ್ಲ, ತಾರ್ಗಂತ ಮಾತ್ರ ಅಲ್ಲ, ನಾನು ಹಾಕೋ ವೀಡಿಯೋಸ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ಹಂಗೆ ನಾನು ಸ್ವಲ್ಪ ಹಂಗೆ ಮುಂದೆ ಬರ್ತೀನಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಹಂಗೆ ವೀಡಿಯೋಸ್ ರೆಗ್ಯುಲರಾಗಿ ಹಾಕ್ತೀನಿ. ಈ ನಡುವೆ ರೆಗ್ಯುಲರಾಗಿ ಹಾಕಿಲ್ಲ ವೀಡಿಯೋಸು. ಅಂದರೆ ಒಂದು ತಿಂಗಳಿಗೆ 3 ವೀಡಿಯೋಸ್ ಹಾಕಿ ಮಿಕ್ಕಿದೆಲ್ಲ ಶಾರ್ಟ್ಸೇ ಆಗ್ತಾಯಿದ್ದೆ. ಯಾಕಂದರೆ ಎಕ್ಸಾಮ್ಸ್ ಇತ್ತು. ಎಕ್ಸಾಮ್ಸ್ ಇನ್ನೂ ಒಂದಿದೆ, ಅದು ಮುಗಿದ್ರೆ ಮುಗ್ದೋಯ್ತು ನಂದು. ಇನ್ನೇನು ಓದೋದು ಅಷ್ಟೇ. BCom ನಂದು ಕಂಪ್ಲೀಟೆಡ್ಡು. ನೆಕ್ಸ್ಟ್ ಫ್ಯೂಚರಲ್ಲಿ ಓದೋ ಐಡಿಯಾ ಇಲ್ಲ, ಬಟ್ ಕೆಲ್ಸಕ್ಕೆ ಹೋಗೋ ಐಡಿಯಾ ಐತೆ. ಬಟ್ ಆದ್ರೂ ವೀಕ್ಲಿ ಒನ್ಸ್ ವೀಕ್ಲಿ ಟ್ವೈಸ್ ಹೋಗೋ ಥರನೇ ಇರುತ್ತೆ. ಆವಾಗ ವೀಡಿಯೋಸ್ ರೆಗ್ಯುಲರಾಗಿ ಕೊಡ್ತೀನಿ. ಇನ್ಮೇಲೆ ಕಾರು ವ್ಲಾಗು 2, ಬೈಕ್ ವ್ಲಾಗ್ 2 ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಹಂಗೆ ನಿಮ್ಮ ಆಶೀರ್ವಾದದಿಂದ ನಾವು ಬೆಳ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ನೀವು ಹಂಗೆ ನಮ್ಮ ಜೊತೆ ಅದನ್ನು ಹೇಳ್ದಂಗೆ ಫಸ್ಟ್ ಥರನೇ ನಮ್ಮ ಜೊತೆ ರೈಡ್ ಮಾಡೋಕ್ಕೆ ಇಲ್ಲ ಡ್ರೈವ್ ಮಾಡೋಕ್ಕೆ ಏನಾನ ನಿಮ್ಗೆ ಇಷ್ಟ ಇದ್ದರೆ ನಮಗೆ ಕಮೆಂಟ್ ಮಾಡಿ. ಇಲ್ಲಾಂದರೆ ಕಮೆಂಟ್ ಮಾಡಿಲ್ಲ ಅಂದ್ರೂ ಇನ್ಸ್ಟಾಗ್ರಾಮ್ ID ಸೇಮ್, ಇವಾಗ ಏನು ಯೂಟ್ಯೂಬಲ್ಲಿ ಏನು ಹೆಸರು ಇದೆಯೋ ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ಸೇಮ್ ನೇಮೇ ನಮ್ಮದು. ಅಲ್ಲಿ ಬಂದುಬಿಟ್ಟು ನನಗೊಂದು DM ಮಾಡಿ ನಾನೇ ರಿಪ್ಲೈ ಮಾಡ್ತೀನಿ. ಮತ್ತು ಅಲ್ಲಿವರೆಗೂ ಬೈ ಟೇಕ್ ಕೇರ್. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.